ಮ್ಯಾಥ್ಸ್ ಗಣಿತ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಡಿವಿಷನ್ ಚಾಪ್ಟರ್ನ ಮಾಡೋಣ. ಡಿವಿಷನ್ ಅಂದರೆ ಡಿವೈಡ್ ಅಂದರೆ ಏನು, ಹಂಚೋದು. ನಿಮ್ಮ ಹತ್ರ ಒಂದಷ್ಟು ಏನೋ ಒಂದು ಬಾಲ್ಸೋ, ಫ್ರೂಟ್ಸೋ, ಚಾಕ್ಲೇಟ್ಸೋ ಏನೋ ಇದೆ, ಅದನ್ನು ನೀವು ಈಕ್ವಲ್ ಅಂತ ಏನೂ ಇಲ್ಲ, ಹಂಚೋದನ್ನು ಡಿವಿಷನ್ ಅಂತ ಹೇಳ್ತೀವಿ. ಉದಾಹರಣೆಗೆ ನನ್ನ ಹತ್ರ 1 2 3 4 ಬಾಲ್ಸ್ ಇದ್ದಾವೆ. ಇದನ್ನು ನಾನು 4 ಜನ 4 ಪೀಪಲ್ಗೆ ಹಂಚಬೇಕು ಅಂದರೆ ನಾನು ಏನು ಮಾಡ್ತೀನಿ, ಒಬ್ಬರಿಗೆ ಒಂದು ಬಾಲು, ಇನ್ನೊಬ್ಬರಿಗೆ ಇನ್ನೊಂದು, ಒಬ್ಬೊಬ್ರಿಗೂ ಒಂದೊಂದು ಬಾಲ್ ಕೊಡ್ತೀನಿ ನಾನು. ಆವಾಗ ಈಕ್ವಲ್ ಆಗಿ ಹಂಚ್ದಂಗೆ ಆಗುತ್ತೆ. ಅದೇ 4 ಬಾಲ್ಸ್ನ ಇಬ್ಬರಲ್ಲಿ ಹಂಚಬೇಕಂದ್ರೆ ಹೇಗೆ, ಆವಾಗ ಒಬ್ಬರಿಗೆ 2 ಬಾಲ್ಸ್ ಬರುತ್ತೆ. ಈ ರೀತಿ ಹಂಚೋದನ್ನು ನಾವು ಡಿವಿಷನ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಇಲ್ಲಿ ನೋಡಿ, ಕರಣ್ ಹ್ಯಾಸ್ 12 ಬಾಲ್ಸ್. He distributes these equally to his 4 friends Ram, Gopal, Ashok and Raju. Now how many balls each one will get? ಅಂದರೆ ಕರಣ್ ಹತ್ರ 12 ಬಾಲ್ಸ್ ಇದೆ, ಅದನ್ನು 4 ಜನಕ್ಕೆ ಅವನು ಈಕ್ವಲ್ ಆಗಿ ಹಂಚಬೇಕಂತೆ. ಹಾಗಿದ್ರೆ ಒಬ್ಬೊಬ್ಬರಿಗೂ ಎಷ್ಟು ಬಾಲ್ ಸಿಗುತ್ತೆ ಹೇಳಿ? ಇದು 1 2 3 4 5 6 7 8 9 10 11 12 12 ಬಾಲ್ಸ್ ಇದೆ. ಇವಾಗ 4 ಮೆಂಬರ್ಸ್ ಹಂಚಬೇಕಲ್ವಾ, ರಾಮು, ಗೋಪಾಲ್, ಅಶೋಕ್, ರಾಜು. ಈಗ ನಾನು ಹೆಂಗೆ ಡಿವೈಡ್ ಮಾಡ್ತೀನಿ ಅಂದರೆ, ರಾಮ್ಗೆ 1 ಬಾಲ್ ಕೊಡ್ತೀನಿ, ಗೋಪಾಲ್ಗೆ 2nd ಬಾಲು, ಅಶೋಕ್ಗೆ 3rd, ರಾಜುಗೆ 4th. 1 2 3 4. ಆಮೇಲೆ ಮತ್ತೆ ರಾಮ್ಗೆ 5 ಕೊಡ್ತೀನಿ, ಗೋಪಾಲ್ಗೆ 6 ಕೊಡ್ತೀನಿ, ಅಶೋಕ್ಗೆ 7 ಕೊಡ್ತೀನಿ, ರಾಜುಗೆ 8 ಕೊಡ್ತೀನಿ. 1 2 3 4. ಆಮೇಲೆ ರಾಮ್ಗೆ ಮತ್ತೆ 9 ಕೊಡ್ತೀನಿ, ಗೋಪಾಲ್ಗೆ 10 11 12. 1 2 3 4. ಈಗ ಒಬ್ಬೊಬ್ಬರ ಹತ್ರ ಎಷ್ಟು ಬಾಲ್ಸ್ ಆಯಿತು? 3 ಬಾಲ್ಸ್ ಆಯಿತು. ಈ ರೀತಿ ನಾವು ಡಿವೈಡ್ ಮಾಡ್ತೀವಿ. ಈಗ ಉದಾಹರಣೆಗೆ ನೋಡೋಣ. ಅವರು ಇದೇ ಥರ ಮಾಡಿದೆ, ಒಂದೊಂದು ಬಾಲ್ ಎಲ್ಲರಿಗೂ ಕೊಟ್ಟಿದ್ದಾರೆ. ಆವಾಗ ಎಷ್ಟು ಮಿಗುತ್ತೆ? 1 2 3 4 5 6 7 8 ಮಿಗುತ್ತೆ. ಆಮೇಲೆ 2 ಬಾಲ್ ಹಂಚ್ತೀವಿ, 4 ಮಿಗುತ್ತೆ. ಆಮೇಲೆ ಅದನ್ನು ಹಂಚ್ಬಿಟ್ರೆ ಆವಾಗ ಏನೂ ಮಿಗಲ್ಲ, ಒಬ್ಬೊಬ್ಬರಿಗೆ 3 ಬಾಲ್ಸ್ ಸಿಗುತ್ತೆ. ಅದನ್ನು ಡಿವಿಷನ್ ಅಂತ ಹೇಳ್ತೀವಿ. ಇದನ್ನು ಹೇಗೆ ಮಾಡ್ತೀವಿ ಅಂದರೆ, ಒಟ್ಟು ಎಷ್ಟು ಬಾಲ್ಸ್ ಇದ್ದಾವೆ? 12. ನಾವು ಎಷ್ಟು ಭಾಗಗಳಾಗಿ ಡಿವೈಡ್ ಮಾಡಬೇಕು? 4. 12 ಡಿವೈಡೆಡ್ ಬೈ 4 ಅಂತ ನಾವು ಈ ರೀತಿಯಾಗಿ ಬರಿತೀವಿ. ಅಂದರೆ ಎಷ್ಟು ಟೋಟಲ್ ಒಟ್ಟು ಎಷ್ಟಿದ್ದಾವೆ, ಡಿವೈಡ್ ಸೈನ್ ಹಾಕಿಬಿಟ್ಟು ಎಷ್ಟು ಭಾಗಗಳಾಗಿ ನಾವು ಮಾಡಬೇಕು ಅಂತ ಬರಿತೀವಿ. ಈಗ ಇನ್ನೊಂದು, ಅ ಫ್ರೆಂಡ್ ಹ್ಯಾಡ್ ಬೀನ್ ಟು ಅ ಮ್ಯಾಂಗೋ ಆರ್ಕರ್ಡ್ and plucked 32 mangoes. 4 friends. These mangoes were shared equally among them. How many mangoes will each one get? ಅಂದರೆ ಏನು, ಒಟ್ಟು ಎಷ್ಟಿದ್ದಾವೆ? 32. ಡಿವಿಷನ್ ಸೈನ್ ಹಾಕೋಣ. ಎಷ್ಟು ಭಾಗಗಳಾಗಿ ಡಿವೈಡ್ ಮಾಡಬೇಕು, ಅಥವಾ ಎಷ್ಟು ಜನ ಇದ್ದಾರೆ? 4 ಜನ, 4 ಫ್ರೆಂಡ್ಸ್. ಅದಕ್ಕೆ 32 ಡಿವೈಡೆಡ್ ಬೈ 4 ಅಂತ ನಾವು ಬರಿತೀವಿ. ಒಬ್ಬೊಬ್ಬರಿಗೆ ಎಷ್ಟು ಸಿಗುತ್ತೆ? 8 ಮ್ಯಾಂಗೋಸ್ ಸಿಗುತ್ತೆ. ಈಗ ಡಾಟ್ ಮೆಥಡ್ ಅಂದರೆ ಡಾಟನ್ನ ನಾವು ಅರೇಂಜ್ ಮಾಡೋದು. ಈಗ ನೋಡಿ, 16 ಫ್ಲವರ್ಸ್ ಇದ್ದಾವೆ ಬಾಸ್ಕೆಟಲ್ಲಿ. ಡಿಸ್ಟ್ರಿಬ್ಯೂಟ್ ದ ಫ್ಲವರ್ಸ್ ಇಂಟು 2 ಈಕ್ವಲ್ ಗ್ರೂಪ್ಸ್. ಒಟ್ಟು ಎಷ್ಟಿದ್ದಾವೆ? 16. ಡಿವಿಷನ್ ಸೈನ್. ಎಷ್ಟು ಭಾಗಗಳಾಗಿ ಡಿವೈಡ್ ಮಾಡಬೇಕು, ಅಥವಾ ಎಷ್ಟು ಜನ ಇದ್ದಾರೆ? 2. 16 ಡಿವೈಡೆಡ್ ಬೈ 2. ಈ ರೀತಿ ನಾವು 16 ಡಾಟ್ಸ್ನ ಬರ್ಕೊಂಡು 8 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. 8 8. ಆವಾಗ ಒಬ್ಬೊಬ್ಬರಿಗೆ 8 8 ಸಿಗುತ್ತೆ. ಈಗ ಅದೇ ರೀತಿ 15 ಚಾಕ್ಲೇಟ್ಸ್ ಇದ್ದಾವೆ. 15 ಡಿವಿಷನ್ ಸೈನ್ ಹಾಕೋಣ.
ಆಮೇಲೆ ಡಿಸ್ಟ್ರಿಬ್ಯೂಟ್ ದೆಮ್ ಇಂಟು 3 ಗ್ರೂಪ್ಸ್, 3 ಗ್ರೂಪ್ಸ್ ಅಂದರೆ 15 ಡಿವೈಡೆಡ್ ಬೈ 3 ಅಂತ ನಾವು ಬರಿತೀವಿ. ಈಗ ನಾವಾಗಲೇ ಗೊತ್ತು ಅಲ್ವಾ, ಮಲ್ಟಿಪ್ಲಿಕೇಶನ್ನು ರಿಪೀಟೆಡ್ ಅಡಿಷನ್, ಅದೇ ರೀತಿ ಡಿವಿಷನ್ನು ರಿಪೀಟೆಡ್ ಸಬ್ಟ್ರಾಕ್ಷನ್. ಅಂದರೆ ಏನು, ಈಗ ಒಂದು ವೇಳೆ 3 ಬಾಲ್ಸ್ ಇದ್ದಾವೆ 4 ಜನ ಹತ್ರ, ಒಟ್ಟು ಎಷ್ಟು ಬಾಲ್ಸ್ ಅಂದರೆ ನೀವೇನು ಮಾಡ್ತೀರಾ, 3 + 3 + 3 + 3 12 ಅಂತ ಆದರೂ ಬರಿಬೋದು, ಅಥವಾ 3 × 4 = 12 ಅಂತ ಆದರೂ ಬರಿಬೋದು. ಅಂದರೆ ಮಲ್ಟಿಪ್ಲಿಕೇಶನ್ ಏನಾಯಿತು, ರಿಪೀಟೆಡ್ ಅಡಿಷನ್. ಅದೇ ರೀತಿ ಡಿವಿಷನ್ನು ರಿಪೀಟೆಡ್ ಸಬ್ಟ್ರಾಕ್ಷನ್ ಅಂತೆ. ಇದನ್ನು ನಾವು ಹೇಗೆ ಅಂತ ನೋಡೋಣ. ಈಗ ರಾಧಾಸ್ ಫಾದರ್ ಬಾಟ್ 20 ಸ್ಟೋರಿ ಬುಕ್ಸ್. ಇಫ್ ಶಿ ರೀಡ್ಸ್ 5 ಬುಕ್ಸ್ ಪರ್ ಡೇ, ಹೌ ಮೆನಿ ಡೇಸ್ ಶಿ ವಿಲ್ ಕಂಪ್ಲೀಟ್ ರೀಡಿಂಗ್ ಆಲ್ ದ ಬುಕ್ಸ್? ಅಂದರೆ ರಾಧಾ ಅವರಪ್ಪ 20 ಕತೆ ಪುಸ್ತಕಗಳನ್ನ ಅವಳಿಗೆ ಕೊಡ್ತಾರೆ. ಅವಳು ಒಂದೊಂದು ದಿನ 5 ಪುಸ್ತಕ ಓದ್ತಾಳೆ. ಹಾಗಿದ್ರೆ ಎಷ್ಟು ದಿನದಲ್ಲಿ ಅದಿಷ್ಟು ಮುಗಿಸ್ತಾಳೆ ನೋಡೋಣ. ಟೋಟಲ್ ಬುಕ್ಸ್ ಎಷ್ಟು, 20. ಒಂದು ದಿನ ಎಷ್ಟು ಬುಕ್ ಓದ್ತಾಳೆ, 5. ಈಗ ನೋಡೋಣ, ಫಸ್ಟ್ ಡೇ ಮೊದಲನೇ ದಿನ 5 ಬುಕ್ ಓದ್ತಾಳೆ. ಅಂದರೆ ರಿಮೇನಿಂಗ್ ಬುಕ್ಸ್ ಎಷ್ಟು, 20 - 5 = 15. ಎರಡನೇ ದಿನ ಮತ್ತೆ 5 ಬುಕ್ ಓದ್ತಾಳೆ. ರಿಮೇನಿಂಗ್ ಎಷ್ಟು, 15ರಲ್ಲಿ 5 ಕಳಿಬೇಕು, 10. ಮೂರನೇ ದಿನ ಮತ್ತೆ 5 ಪುಸ್ತಕ ಓದ್ತಾಳೆ. ಈ 10 ಉಳ್ದಿರೋದ್ರಲ್ಲಿ ನೀವು ಕಳಿಬೇಕಾಗುತ್ತೆ 5. ನಾಲ್ಕನೇ ದಿನ ಮತ್ತೆ 5 ಪುಸ್ತಕ ಓದ್ತಾಳೆ. 5 - 5 0. ಅದರ ಅರ್ಥ ರಾಧಾಗೆ 20 ಪುಸ್ತಕ ಹೋಗೋಕ್ಕೆ 4 ದಿನ ಬೇಕು. 20 ಡಿವೈಡೆಡ್ ಬೈ 5 = 4. ಇದನ್ನು ನೋಡ್ಕೊಳ್ಳಿ. ಉಳ್ದಿರೋ ಪುಸ್ತಕನ ನಾವು ಸಬ್ಟ್ರಾಕ್ಟ್ ಮಾಡಬೇಕು. ಫಸ್ಟ್ ದಿನ 5 ಪುಸ್ತಕ ಹೋಗ್ತಾಳೆ ಅಂದರೆ ಎಷ್ಟು ಮಿಕ್ಕಿದೆ, 15 ಮಿಕ್ಕಿರುತ್ತೆ. ಎರಡನೇ ದಿನ ಆ 15ರಲ್ಲಿ 5 ಕಳಿತೀವಿ, ಮಿಕ್ಕಿರೋದೆಷ್ಟು, 10. ಮೂರನೇ ದಿನ ಆ 10ಲ್ಲಿ 5ನ್ನು ಕಳಿತೀವಿ, ಮಿಕ್ಕಿರೋದೆಷ್ಟು, 5. ಈ ರೀತಿ ನಾವು ಮಾಡ್ಕೊಂಡು ಹೋಗಬೇಕು. ಇವಾಗ ನಮ್ಗೆ ಗೊತ್ತಾಯಿತು ಡಿವಿಷನ್ ಅಂದರೆ ರಿಪೀಟೆಡ್ ಸಬ್ಟ್ರಾಕ್ಷನ್ ಅಂತ ಆಯಿತು. ಇವಾಗ ಡಿವೈಡ್ ದ ಫಾಲೋಯಿಂಗ್ ಬೈ ರಿಪೀಟೆಡ್ ಸಬ್ಟ್ರಾಕ್ಷನ್ ಅಂತ ಹೇಳಿದರೆ ಏನು ಮಾಡ್ತೀರಾ, 24 ಅಂದರೆ ಏನು, ಒಟ್ಟು ಮೊದಲನೇ ಸಲ 20ನಲ್ಲಿ 4 ಸಬ್ಟ್ರಾಕ್ಟ್ ಮಾಡ್ತೀವಿ, ಎಷ್ಟಾಯಿತು, 20 - 4 16 ಆಯಿತು. ಎರಡನೇ ಸಲ ಮತ್ತೆ 16ನಲ್ಲಿ 4 ಸಬ್ಟ್ರಾಕ್ಟ್ ಮಾಡ್ತೀವಿ, ಎಷ್ಟಾಯಿತು, 12. ಮೂರನೇ ಸಲ ಆ 12ಲ್ಲಿ 4 ಸಬ್ಟ್ರಾಕ್ಟ್ ಮಾಡ್ತೀವಿ, ಎಷ್ಟಾಯಿತು, 8. ನಾಲ್ಕನೇ ಸಲ ಆ 8ಲ್ಲಿ 4 ಸಬ್ಟ್ರಾಕ್ಟ್ ಮಾಡ್ತೀವಿ, ಎಷ್ಟಾಯಿತು, 4. ಐದನೇ ಸಲ ಆ 4ರಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದರೆ 0. ಒಟ್ಟು ಎಷ್ಟು ಸಲ ಆಯಿತು, 5 ಸಲ. ಸೊ ಇದಕ್ಕೆ ಆನ್ಸರ್ 5. ಈಗ ನೋಡಿ ಈ ಲೆಕ್ಕನ ಅವರು ಕೂಡ ನಾನು ಹೇಗೆ ಮಾಡಿದ್ನೋ ಅದೇ ರೀತಿ ಮಾಡಿದ್ದಾರೆ. 5 ಅಂತ ಲೆಕ್ಕ ಬಂತು. ಈಗ ಮತ್ತೊಂದು 18 ಡಿವೈಡೆಡ್ ಬೈ 3 ಎಷ್ಟು ಅಂದರೆ 18 - 3 ಎಷ್ಟು, 15. ಆ 15ನಲ್ಲಿ ಮತ್ತೆ 3 ಕಳೆದ್ರೆ 12. ಆ 12ಲ್ಲಿ 3 ಕಳೆದ್ರೆ 9. 9ನಲ್ಲಿ 3 ಕಳೆದ್ರೆ 6. 6ಲ್ಲಿ 3 ಕಳೆದ್ರೆ 3. 3ನಲ್ಲಿ 3 ಕಳೆದ್ರೆ 0. ಸೊ ಒಟ್ಟು ಎಷ್ಟಾಯಿತು, 1 ಸಲ, 2 ಸಲ, 3 ಸಲ, 4 ಸಲ, 5 ಸಲ, 6 ಸಲ ಆಯಿತು. ಸೊ 6.
ಈಗ ಮತ್ತೊಂದು ಲೆಕ್ಕ 25 ಮೈನಸ್ 5 20. ಆ 20ನಲ್ಲಿ ಮತ್ತೆ 5 ಕಳೆದ್ರೆ 15. 15ನಲ್ಲಿ 5 ಕಳೆದ್ರೆ 10. 10ನಲ್ಲಿ 5 ಕಳೆದ್ರೆ 5. 5ಅಲ್ಲಿ 5 ಕಳೆದ್ರೆ 0. ಸೊ ಒಟ್ಟು ಎಷ್ಟು ಸಲ ಆಯಿತು? 1 2 3 4 5. ಸೊ 5. ಈಗ ಇವೆರಡು ಲೆಕ್ಕನೂ ಅದೇ ರೀತಿ ಮಾಡಬೇಕಾಗುತ್ತೆ, ನೀವು ಮಾಡಿ. ಈಗ ಡಿವಿಷನು ಮಲ್ಟಿಪ್ಲಿಕೇಶನ್ ಮಧ್ಯ ಒಂದು ಲಿಂಕ್ ಇದೆ, ಅದೇನು ಅಂತ ನೋಡೋಣ. ಉದಾಹರಣೆಗೆ 1 2 3 4 5 6 ಬಾಲ್ಸ್ ಇದ್ದಾವೆ. ಒಂದು ಬ್ಯಾಗಲ್ಲಿ 3 ಬಾಲ್ಸ್ ಇದ್ದಾವೆ. ಟೋಟಲ್ ಎಷ್ಟು ಬಾಲ್ಸ್ ಆಯಿತು? ಎಷ್ಟು ಬ್ಯಾಗ್ಸ್ ಇದ್ದಾವೆ? 2 ಬ್ಯಾಗ್ಸ್ ಇದ್ದಾವೆ. ಒಂದೊಂದು ಬ್ಯಾಗಲ್ಲಿ ಎಷ್ಟು? 3, ಅಂದರೆ ಒಟ್ಟು 6 ಆಯಿತು. ಇನ್ನೊಂದು ರೀತಿ ಮಾಡೋಣ. 1 2 3 4 5 6. ಈಗ 3 ಬ್ಯಾಗ್ಸ್ ಇದ್ದಾವೆ. ಒಂದೊಂದು ಬ್ಯಾಗಲ್ಲಿ 2 ಬಾಲ್ಸ್ ಇದ್ದಾವೆ. ಅಂದರೆ ಟೋಟಲ್ ಎಷ್ಟು ಬಾಲ್ಸ್ ಆಯಿತು? ಎಷ್ಟು ಬ್ಯಾಗ್ಸ್ ಇದ್ದಾವೆ? 3 ಬ್ಯಾಗು. ಒಂದೊಂದು ಬ್ಯಾಗಲ್ಲಿ ಎಷ್ಟಿದ್ದಾವೆ? 2. ಒಟ್ಟು 6. 2 ಥರ ಮಾಡಿದ್ರು 6 ಬರುತ್ತೆ. ಇವಾಗ ಹೀಗೆ ನೋಡೋಣ. 6 ಟೋಟಲ್ 6 ಇದ್ದಾವೆ. ನೀವು ಅದನ್ನು ಇಬ್ಬರಿಗೆ ಹಂಚಬೇಕು, 2 ಪೀಪಲ್ಗೆ ಹಂಚಬೇಕು. ಅಂದರೆ ನಾವು ಹೆಂಗೆ ಬರಿತೀವಿ ಹೇಳಿ? 6 ಡಿವೈಡೆಡ್ ಬೈ 2. ಒಬ್ಬೊಬ್ಬರಿಗೆ ಎಷ್ಟು ಸಿಗ್ತಾ ಇದೆ? ಇದು ರಾಮು, ಇದು ಶ್ಯಾಮು ಅಂತ ಇಟ್ಕೊಳ್ಳಿ. ಇಬ್ಬರಿಗೆ ನಾನು 6 ಬಾಲ್ಸ್ನ ಹಂಚಬೇಕು ಅಂದರೆ 6 ಡಿವೈಡೆಡ್ ಬೈ 2. ಒಬ್ಬೊಬ್ಬರಿಗೆ ಎಷ್ಟು ಬರ್ತಾ ಇದೆ? 3. ಅದೇ ರೀತಿ ರಾಮ್, ಶ್ಯಾಮ್, ಭಾಮ ಅಂತ ಇಟ್ಕೊಳ್ಳೋಣ. ಈಗ ಟೋಟಲ್ ಎಷ್ಟಿದೆ? 6 ಇದ್ದಾವೆ. ಅದನ್ನು ನಾನು 3 ಜನಕ್ಕೆ ಹಂಚಬೇಕು. ಅಂದರೆ ನಾವು ಹೇಗೆ ಬರಿತೀವಿ? 6 ಡಿವೈಡೆಡ್ ಬೈ ಎಷ್ಟು ಜನಕ್ಕೆ ಹಂಚಬೇಕು? 3. ಈಗ ಹೇಳಿ, ಒಬ್ಬೊಬ್ಬರಿಗೆ ಎಷ್ಟು ಸಿಗ್ತಾ ಇದೆ? 2. ಇಲ್ಲಿ ನಿಮಗೆ ರಿಲೇಷನ್ ಗೊತ್ತಾಗ್ತಾ ಇದೆಯಾ? 2 × 3 = 6, 3 × 2 = 6. ಅಂದರೆ ಈ 6ನ 2ನಲ್ಲಿ ಡಿವೈಡ್ ಮಾಡಿದರೆ 3 ಬರುತ್ತೆ, 3ನಲ್ಲಿ ಡಿವೈಡ್ ಮಾಡಿದ್ರೆ 2 ಬರುತ್ತೆ. ಇವಾಗ 6 = 3 × 2 ಅಂತ ಇದ್ದರೆ ನೀವು ಕಣ್ಣು ಮುಚ್ಕೊಂಡು ಒಂದು ರಿಲೇಷನ್ನ ಬರಿಬೋದು. 6 ಡಿವೈಡೆಡ್ ಬೈ 3, 6 ಡಿವೈಡೆಡ್ ಬೈ 3, ಉಳಿದಿರೋ ನಂಬರ್ ಏನು? 2. ಅದೇ ರೀತಿ ನಾನು 6 ಡಿವೈಡೆಡ್ ಬೈ 2 ಅಂತ ಬರ್ತೀನಿ. ಉಳಿದಿರೋ ನಂಬರ್ ಏನು? 3. ಮತ್ತೊಂದು ನೋಡೋಣ. 20 = 5 × 4. 20 ಡಿವೈಡೆಡ್ ಬೈ 5, ಉಳಿದಿರೋ ನಂಬರ್ 4. 20 ಡಿವೈಡೆಡ್ ಬೈ 4 ಅಂತ ಮಾಡ್ತೀನಿ ನಾನು. ಉಳಿದಿರೋ ನಂಬರು 5. ಈಗ 18 = 6 × 3. 18 ಡಿವೈಡೆಡ್ ಬೈ 6 ಏನು? ಉಳಿದಿರೋ ನಂಬರ್ ಏನು? 3. ಅದೇ 18 ಡಿವೈಡೆಡ್ ಬೈ 3 ಮಾಡಿದ್ರೆ ಉಳಿದಿರೋ ನಂಬರ್ ಏನು? 6. ಅರ್ಥ ಆಯ್ತಲ್ಲ? ಈ ರೀತಿ ರಿಲೇಷನ್ ಇದೆ ಡಿವಿಷನ್ಗೂ ಮತ್ತು ಮಲ್ಟಿಪ್ಲಿಕೇಷನ್ಗೂ. ಇಲ್ಲೂ ಅವರು ಅದೇ ಎಕ್ಸಾಂಪಲ್ನ ಕೊಡ್ತಾ ಇದ್ದಾರೆ. ಇದನ್ನು ಓದಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಫೈನ್ ದ ಇದನ್ನು ಡಿವಿಷನ್ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಈಗ 6 × 8 = 48 ಅಂತ ಕೊಟ್ಟು ರೈಟ್ ದ ಡಿವಿಷನ್ ಫ್ಯಾಕ್ಟ್ಸ್ ಅಂದರೆ ನೀವೇನು ಬರೀತೀರಾ? ಒಟ್ಟು 48 ಇದೆ ಅಲ್ಲ, ಒಂದು 48 ಡಿವೈಡೆಡ್ ಬೈ 6 = 8 ಅಂತ ಬರೀರಿ. ಇನ್ನೊಂದು 48 ಡಿವೈಡೆಡ್ ಬೈ 8 = 6 ಅಂತ ಬರೀರಿ. ತುಂಬ ಸುಲಭ ಇದು. ಈಗ ಇಲ್ಲಿ ನೋಡಿ, ಇಲ್ಲಿ ನಿಮ್ಗಷ್ಟು ನಂಬರ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಡಿವಿಷನ್ ಫ್ಯಾಕ್ಟ್ಸ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ. 7 3s ಏನು? 21. ಫ್ಯಾಕ್ಟ್ಸ್ ಹೆಂಗೆ ಬರೆಯೋದು? 21 ಡಿವೈಡೆಡ್ ಬೈ 1 ನಂಬರ್ 7 = ಅದರ್ ನಂಬರ್ 3. ಆಮೇಲೆ 25 ಡಿವೈಡೆಡ್ ಬೈ 3 = 7. ಈಗ 6 9s 54. 54 ಡಿವೈಡೆಡ್ ಬೈ 6 = 9. 54 ಡಿವೈಡೆಡ್ ಬೈ 9 = 6.
5 4s are 20. 20 divided by 5 is equal to 4. 20 divided by 4 is equal to 5. 8 9s are 72. 72 divided by 8 is equal to 9. 72 divided by 9 is equal to 8. 6 3s are ಎಷ್ಟು 18. 18 divided by 3 is equal to 6. 18 divided by 6 is equal to 3. ಫಸ್ಟ್ ಒನ್ ನಂಬರ್ ತೊಗೊತೀವಿ, ನೆಕ್ಸ್ಟ್ ಇನ್ನೊಂದು ನಂಬರ್ ತೊಗೊತೀವಿ ಅಷ್ಟೇ. ಡಿವೈಡಿಂಗ್ ವಿತೌಟ್ ರಿಮೈಂಡರ್. ಈಗ ನೀವಾಗಲೇ ಇದು ಡಿವಿಷನ್ನು ಕಲ್ತಿದ್ದೀರ. ಈಗ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಕಲಿಯೋಣ. ಇವಾಗ ನಾನು 16 ಡಿವೈಡೆಡ್ ಬೈ 4 ಅಂದರೆ ಇದನ್ನು ನಾನು ಹೇಗೆ ಬರ್ಕೋಬೇಕು, 16 ಇಲ್ಲಿ 4 ಅಂತ ಬರಿತೀನಿ, ಆಯಿತಾ. ಆಮೇಲೆ 4 1s ಟೇಬಲಲ್ಲಿ 16 ಯಾವಾಗ ಬರುತ್ತೆ, 4 4 4s 16. 16 ಮೈನಸ್ 16 0. ಸೊ ಇಲ್ಲಿ ಈ 4ನ ಡಿವೈಸರ್ ಅಂತ ಕರಿತೀವಿ. ಈ 16 ದೊಡ್ಡ ನಂಬರ್ನ ಡಿವಿಡೆಂಟ್ ಅಂತ ಕರಿತೀವಿ. ಇದನ್ನು ಕೋಶಿಯಂಟ್, ಇದನ್ನು ರಿಮೈಂಡರ್ ಅಂತ ಕರಿತೀವಿ. ಇಲ್ಲೂ ನೋಡಿ, ಉದಾಹರಣೆಗೆ 142 ಇದೆ. ಸೊ ಇಲ್ಲಿ ನಮಗೆ ನಾನು ಇದನ್ನು ಸೆಪ್ರೇಟಾಗಿ ಮಾಡಿ ತೋರಿಸ್ತೇನೆ. 148 ಡಿವೈಡೆಡ್ ಬೈ 4. 148 ಡಿವೈಡೆಡ್ ಬೈ 4 ಅಂತ ಕೊಟ್ಟರೆ 148 ಇಲ್ಲಿ 4. ಫಸ್ಟ್ ನಾವೇನು ಮಾಡಬೇಕು, ಫಸ್ಟ್ ಯಾವಾಗಲೂ ನೋಡಿ ಇಲ್ಲೇನಿದೆ, 1 ಇದೆ. 1ನ ಈಗ 4 1s ಟೇಬಲಲ್ಲಿ 1 ಬರುತ್ತಾ ನೋಡಿ. 4 1s ಟೇಬಲ್ ಏನು, 4 1s 4, 4 2s 8, 4 3s 12, 4 4s 16, 4 5s 20, 4 6s 24, 4 7s 28, 4 8s 32, 4 9s 36, 4 10s 40. ಅದಕ್ಕೆ ನಾನು ನಿಮಗೆ ಆವಾಗೇ ಹೇಳಿದ್ದು ಟೇಬಲ್ಸು ಬಾಯಿ ಲೆಕ್ಕದಲ್ಲೇ ಬಂದುಬಿಡಬೇಕು ಅಂತ. ಇವಾಗ 4 1s ಟೇಬಲಲ್ಲಿ 1 ಎಲ್ಲಾದರೂ ನಿಮ್ಗೆ ಕಾಣಿಸ್ತಿದೆಯಾ ನೋಡಿ, ಇಲ್ಲ ಅಲ್ವಾ. ಅದಕ್ಕೆ 2 ನಂಬರ್ ತೊಗೊಳ್ಳಿ. ಈಗ 14, 4 1s ಟೇಬಲಲ್ಲಿ 14 ಬರುತ್ತಾ, ಇಲ್ಲ. 14ಕ್ಕಿಂತ ಸ್ವಲ್ಪ ಕಡಿಮೆ ಇರೋ ನಂಬರ್ ಯಾವುದು, 12. ಅದಕ್ಕೆ 4 3s. ಸೊ 4 3s ಎಷ್ಟು, 12 ಆಯಿತು. ಇವಾಗ ಇವೆರಡನ್ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. 4 - 2 2, 1 - 1 0. ಆಮೇಲೆ ನೆಕ್ಸ್ಟ್ ನಂಬರ್ನ ಇಳಿಸ್ಕೊಳ್ಳಿ ಕೆಳಗಡೆ, 8. 4 1s ಟೇಬಲಲ್ಲಿ 28 ಬರುತ್ತಾ ನೋಡಿ, ಬರುತ್ತೆ. 7s 4 7s 28. ಈಗ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 0. ಈಗ ಇದರಲ್ಲಿ ಏನು ಡಿವಿಡೆಂಟ್, ಏನು ಡಿವಿಡೆಂಟ್ ಈಸ್ ಈಕ್ವಲ್ ಟು 148. Divisor is equal to 4. Quotient is equal to 37. Remainder is equal to 0. ಅರ್ಥ ಆಯ್ತಾ? ಇವು 4 ತುಂಬ ಇಂಪಾರ್ಟೆಂಟ್. ನಿಮಗೆ ಯಾವುದೇನು ಅಂತ ಗೊತ್ತಿರಲೇಬೇಕು. ಈಗ ಮತ್ತೊಂದು ಎಕ್ಸಾಂಪಲ್ನ ಮಾಡೋಣ. 84 ಡಿವೈಡೆಡ್ ಬೈ 4 ಮಾಡೋಣ. 84 4. ಈಗ 1 ನಂಬರ್ ತೊಗೊಂಡಿದ್ದೀವಿ. ಈಗ ಹೇಳಿ, 4 1s ಟೇಬಲಲ್ಲಿ 8 ಬರುತ್ತಾ, ಬರುತ್ತೆ. ಎಷ್ಟು, 4 2s. ಸೊ 4 2s 8. ಸಪ್ರೇಟ್ ಮಾಡಿ. 8 - 8 0. ಆಮೇಲೆ ನೆಕ್ಸ್ಟ್ ನಂಬರ್ನ ಕೆಳಗಡೆ ಇಳಿಸ್ಕೊಳ್ಳಿ. ಈಗ 4 1s ಟೇಬಲಲ್ಲಿ 4 ಬರುತ್ತಾ, ಬರುತ್ತೆ. 4 1s 4, 4 - 4 0. ಈ ರೀತಿ ನಾವು ಮಾಡಬೇಕು. ಜಾಸ್ತಿ ಪ್ರಾಬ್ಲಮ್ಸ್ ಮಾಡ್ದಂಗೆಲ್ಲ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಈಗ ಮತ್ತೊಂದು ಎಕ್ಸಾಂಪಲ್. 7 4 3 4 ಡಿವೈಡೆಡ್ ಬೈ 6.
7434 divided by 6. 6 1s are 6. ನಿಮಗೆ ಅರ್ಥ ಆಗಲಿ ಅಂತ ನಾನು ಫಸ್ಟ್ ಫ್ಯೂ ಪ್ರಾಬ್ಲಮ್ಸ್ಗೆ ಟೇಬಲ್ಲು ಪಕ್ಕಕ್ಕೆ ಬರಿತೀನಿ. ನಿಮಗೆ ಒನ್ಸ್ ಕಾನ್ಫಿಡೆನ್ಸ್ ಬಂದ ಮೇಲೆ ನೀವು ಡೈರೆಕ್ಟಾಗಿ ಮಾಡ್ಬೋದು. ಈ ರೀತಿ ನೀವು ಎಕ್ಸಾಮಲ್ಲಿ ಟೇಬಲ್ ಬರಿತಾ ಕೂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಬಾಯಿ ಲೆಕ್ಕನೇ ಬಂದುಬಿಡಬೇಕು ನಿಮಗೆ. ಈಗ ಹೇಳಿ. ಫಸ್ಟ್ ನಂಬರ್ 7. 6 ಟೇಬಲಲ್ಲಿ 7 ಬರುತ್ತಾ? ಬರೋದಿಲ್ಲ. 7ಕ್ಕಿಂತ ಸ್ವಲ್ಪ ಹಿಂದೆ ಇರೋ ನಂಬರ್ ಏನು? 6. ಸೊ 6 1s are 6 ಆಯಿತು. ಸಬ್ಟ್ರ್ಯಾಕ್ಟ್ ಮಾಡಿ ಏನು ಬರುತ್ತೆ? 1 ಬರುತ್ತೆ. ನೆಕ್ಸ್ಟ್ ನಂಬರ್ನ ಕೆಳಗಡೆ ಇಳಿಸ್ಕೊಳ್ಳಿ 4. ಈಗ 6 1s 14 ಬರುತ್ತಾ ನೋಡಿ? ಇಲ್ಲ. 14ಕ್ಕಿಂತ ಸ್ವಲ್ಪ ಚಿಕ್ಕ ನಂಬರ್ ಯಾವುದು? 12. 6 2s are 12. ಇವಾಗ ಸಬ್ಟ್ರ್ಯಾಕ್ಟ್ ಮಾಡಿ 4 - 2 2 ಆಯಿತಾ? ನೆಕ್ಸ್ಟ್ ನಂಬರ್ನ ಕೆಳಗಡೆ ಇಳಿಸ್ಕೊಳ್ಳಿ 3. 6 1s 23 ಬರುತ್ತಾ? ಇಲ್ಲ. ಅದಕ್ಕಿಂತ ಸ್ವಲ್ಪ ಚಿಕ್ಕ ನಂಬರು 18. 6 3s are 18. ಈಗ ಸಬ್ಟ್ರ್ಯಾಕ್ಟ್ ಮಾಡಿ. ಇಲ್ಲಿ 3ನಲ್ಲಿ 8 ಕಳಿಯೋಕ್ಕಾಗಲ್ಲ, ಪಕ್ಕದಿಂದ ಬಾರೋ ಮಾಡ್ಕೊಳ್ಳೋಣ. 2 ಇದ್ದಿದ್ದು 1 ಆಗುತ್ತೆ, ಇದು +10 ಅಂದರೆ 13 ಆಗುತ್ತೆ. ಎಷ್ಟಾಯಿತು? 8. ನೆಕ್ಸ್ಟ್ ನಂಬರ್ನ ಕೆಳಗಡೆ ಇಳಿಸ್ಕೊಳ್ಳಿ. 6 1s 54 ಬರುತ್ತಾ? ಬರುತ್ತೆ. 6 9s are 54. 6 9s are 54. ಈ ರೀತಿಯಾಗಿ ಮಾಡಬೇಕು. ಇನ್ನೊಂದು ಸಲ ಬೇಕಿದ್ರೂ ನಾನು ತೋರಿಸ್ತೀನಿ. 7 4 3 4 divided by 6. 7. 6 1s 7 ಬರುತ್ತಾ? ಇಲ್ಲ. ಅದಕ್ಕಿಂತ ಸ್ವಲ್ಪ ಚಿಕ್ಕ ನಂಬರ್ ಯಾವುದು? 6. ಸೊ 6 1s are 6. ಸಬ್ಟ್ರ್ಯಾಕ್ಟ್ ಮಾಡಿ ಏನು ಬಂತು? 7 - 6 1. ನೆಕ್ಸ್ಟ್ ನಂಬರ್ನ ಕೆಳಗಡೆ ಇಳಿಸ್ಕೊಳ್ಳಿ. 6 1s 14 ಬರುತ್ತಾ ನೋಡಿ? ಇಲ್ಲ. ಅದಕ್ಕಿಂತ ಸ್ವಲ್ಪ ಚಿಕ್ಕ ನಂಬರ್ ಯಾವುದು? 12. ಸೊ 6 2s are 12. ಸಬ್ಟ್ರ್ಯಾಕ್ಟ್ ಮಾಡಿ 4 - 2 2. ನೆಕ್ಸ್ಟ್ ನಂಬರ್ನ ಕೆಳಗಡೆ ಇಳಿಸ್ಕೊಳ್ಳಿ. ಈಗ 6 1s 23 ಬರುತ್ತಾ ನೋಡಿ? ಇಲ್ಲ. ಅದಕ್ಕಿಂತ ಚಿಕ್ಕ ನಂಬರ್ ಯಾವುದು? 18. ಟೇಬಲ್ಸ್ ನೋಡೇ ನೀವು ಹೇಳ್ಬೋದು ಅದಕ್ಕಿಂತ ಚಿಕ್ಕ ನಂಬರ್ ಯಾವುದು ಅಂತ. 6 3s are 18. ಈಗ ಸಬ್ಟ್ರ್ಯಾಕ್ಟ್ ಮಾಡೋಣ. 3ನಲ್ಲಿ 8 ಕಳಿಯೋಕ್ಕಾಗಲ್ಲ, ಅದಕ್ಕೆ ನಾನು ಪಕ್ಕದ ಜಾಗದಿಂದ ಇಸ್ಕೊಳ್ಳೋಣ. 2 ಇದ್ದಿದ್ದು 1 ಆಗುತ್ತೆ, ಇದಕ್ಕೆ +10 ನಂತರ 13 ಆಗುತ್ತೆ. 13 - 8 5. ನೆಕ್ಸ್ಟ್ ನಂಬರ್ನ ಕೆಳಗಡೆ ಇಳಿಸ್ಕೊಳ್ಳಿ. 6 1s 54 ಬರುತ್ತಾ? ಬರುತ್ತೆ. 6 9s are 54. ಅಷ್ಟೆ. ಈಗ ಡಿವೈಡ್ 8 4 2 8 by 7. 8 4 2 8 divided by 7. 7 1s are 7. 7 2s are 14. 7 3s are 21. 7 4s are 28. 7 5s are 35. 7 6 are 42. 7 7s are 49. 7 8s are 56. 7 9s are 63. 7 10s are 70. ಇವಾಗ 8 4 2 8 divided by 7. ಈಗ 8 7 1s 8 ಬರುತ್ತಾ? ಇಲ್ಲ. ಅದಕ್ಕಿಂತ ಚಿಕ್ಕ ನಂಬರ್ ಯಾವುದು? 7. ಸೊ 7 1s are 7. 8 - 7 1. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊಳ್ಳಿ. ಈಗ 7 1s 14 ಬರುತ್ತಾ? ಬರುತ್ತೆ. 2s are. ಸೊ 7 2s are 14 ಬರ್ಕೊಳ್ಳಿ. 14 - 14 0. ನೆಕ್ಸ್ಟ್ ನಂಬರ್ನ ಕೆಳಗಡೆ ಇಳಿಸ್ಕೊಳ್ಳಿ 2. ಈಗ 7 1s 2 ಬರುತ್ತಾ ನೋಡಿ? ಬರೋದಿಲ್ಲ. ಅದಕ್ಕಿಂತ ಚಿಕ್ಕ ನಂಬರ್ ಏನು? ಇಲ್ಲಿ ಇನ್ನೊಂದಿದೆ ಏನು? 7 × 0 0 ಆಗುತ್ತೆ. ಸೊ 2ಕ್ಕಿಂತ ಚಿಕ್ಕ ನಂಬರ್ ಏನು? 0 ಅಲ್ವಾ? ಅದಕ್ಕೆ 7 0s are 0 ಅಂತ ಮಾಡಿ 2 - 0 2. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊಳ್ಳಿ. ಈಗ 7 1s ಟೇಬಲಲ್ಲಿ 28 ಬರುತ್ತಾ? ಬರುತ್ತೆ. 4s are 28. ಸೊ 4s are 28 ಅಂತ ಹೀಗೆ ಮಾಡಬೇಕು. ಮತ್ತೊಂದು ಸಲ ಇದನ್ನು ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ.
8 4 2 8 7 ಈಗ 7 1 8 ಬರುತ್ತಾ? ಇಲ್ಲ. ಅದಕ್ಕಿಂತ ಚಿಕ್ಕ ನಂಬರ್ ಯಾವುದು? 7. ಸೊ 7 1 7. 8 - 7 1. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊಳ್ಳಿ. 7 1 2 14 ಅಂತ ಬರುತ್ತೆ. 14 - 14 0. 2ನ ಕೆಳಗಡೆ ನೆಕ್ಸ್ಟ್ ನಂಬರ್ನ ಇಳಿಸ್ಕೊಳ್ಳಿ. ಈಗ 7 1 ಟೇಬಲ್ 2 ಬರುತ್ತಾ? ಇಲ್ಲ. ಅದಕ್ಕಿಂತ ಚಿಕ್ಕ ನಂಬರ್ ಯಾವುದು? 0. 7 0 0. ಸೊ 0 0 ಅಂತ ಹಾಕಿ. 2 - 0 2. ನೆಕ್ಸ್ಟ್ ನಂಬರ್ನ ಕೆಳಗಡೆ ಇಳಿಸ್ಕೊಳ್ಳಿ. 7 4 28. 28 - 28 0. 1735 books are distributed equally among 5 schools. Find the number of books each school gets. ಅಂದರೆ ಏನು ಮಾಡಬೇಕು ಹೇಳಿ? ಟೋಟಲ್ ಬುಕ್ಸ್ ಎಷ್ಟು? 1735. ಎಷ್ಟು ಭಾಗಗಳಾಗಿ ಡಿವೈಡ್ ಮಾಡ್ತೀವಿ? ನಂಬರ್ ಆಫ್ ಸ್ಕೂಲ್ಸ್ 5. ಹಾಗಾದರೆ ಈಚ್ ಸ್ಕೂಲ್ಗೆ ಎಷ್ಟು? ನಂಬರ್ ಆಫ್ ಬುಕ್ಸ್ ಈಚ್ ಸ್ಕೂಲ್ ವಿಲ್ ಗೆಟ್ ಅಂದರೆ ಎಷ್ಟು? ಏನು ಮಾಡಬೇಕು? 1735 ಡಿವೈಡೆಡ್ ಬೈ 5 ಮಾಡಬೇಕು. ಒನ್ 1735 ಡಿವೈಡೆಡ್ ಬೈ 5 ಮಾಡಬೇಕು. 5 1 5, 5 2 10, 5 3 15, 5 4 20, 5 5 25, 5 6 30, 5 7 35, 5 8 40, 5 9 45, 5 10 50. ಈಗ 1 5 1 ಟೇಬಲಲ್ಲಿ 1 ಬರುತ್ತಾ? ಇಲ್ಲ. ಅದಕ್ಕಿಂತ ಹಿಂದಿನ ಅದಕ್ಕೆ 2 ಡಿಜಿಟ್ಸ್ ತೊಗೊಳ್ಳಿ. ನೆಕ್ಸ್ಟು ಇವಾಗ 5 1 ಟೇಬಲ್ 17 ಬರುತ್ತಾ? ಇಲ್ಲ. ಅದಕ್ಕಿಂತ ಸ್ವಲ್ಪ ಕಡಿಮೆ ಇರೋ ನಂಬರ್ ಯಾವುದು? 15. ಸೊ 5 3 15. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 7 - 5 2. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊಳ್ಳಿ. 5 1 23 ಬರುತ್ತಾ? ಇಲ್ಲ. ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂದರೆ 20. ಸೊ 5 4 20. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 3. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊಳ್ಳಿ. ಈಗ 5 1 35 ಬರುತ್ತೆ. 5 7 35 0. ಸೊ ಅದಕ್ಕೆ ಎಷ್ಟು ಬುಕ್ಸ್ ಈಚ್ ಸ್ಕೂಲ್ಗೆ ಸಿಗುತ್ತೆ ಅಂದರೆ ಈ ಕೋಷಿಯಂಟ್ 347. ನಂಬರ್ ಆಫ್ ಬುಕ್ಸ್ ಈಚ್ ಸ್ಕೂಲ್ ಗೆಟ್ಸ್ ಅಂದರೆ 347. ಅಂದರೆ ಯಾವತ್ತು ಕೋಷಂಟ್ ಏನಿರುತ್ತೆ ಅದು. ಈಗ ಇಲ್ಲೊಂದಷ್ಟು ಲೆಕ್ಕ ಕೊಟ್ಟಿದ್ದಾರೆ, ಅದನ್ನು ನೀವೇ ಮಾಡಿ. ಇದರಲ್ಲಿ ಡಿವಿಡೆಂಟ್ ಏನು? 24. 9 ಏನು? ಡಿವೈಸರ್. 5 ಏನು? ಕೋಷಿಯಂಟ್. ಇನ್ 72 ಡಿವೈಡೆಡ್ ಬೈ 8 ದ ಕೋಷಿಯಂಟ್ ಈಸ್ ಆ್ಯಂಡ್ ರಿಮೈಂಡರ್ ಈಸ್ ಅಂತ ನಾವು ಮಾಡಬೇಕು. ರಿಮೈಂಡರ್ ಅಂದರೆ ಏನೂ ಇಲ್ಲ. ಇಲ್ಲಿ ನಾವು ಲೆಕ್ಕ ಮಾಡಿದಾಗ ಇಲ್ಲಿ ರಿಮೈಂಡರ್ ಏನು ಬಂತು? ಕೊನೆಗೆ 0 ಬಂತು. ಸೊ ರಿಮೈಂಡರ್ ಈಸ್ 0. ನಾವೀಗ ಮಾಡಿರೋ ಲೆಕ್ಕ ಎಲ್ಲದಕ್ಕೂ ರಿಮೈಂಡರ್ 0ನೇ ಬಂದಿದೆ. ಈಗ ಒಂದಷ್ಟು ಡಿವಿಷನ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಅದನ್ನು ಮಾಡಿ. ಈಗ 4 ಸ್ಟೂಡೆಂಟ್ಸ್ ಕ್ಯಾನ್ ಸಿಟ್ ಆನ್ ಅ ಬೆಂಚ್. ಹೌ ಮೆನಿ ಬೆಂಚಸ್ ಆರ್ ನೀಡೆಡ್ ಫಾರ್ 64 ಚಿಲ್ಡ್ರನ್? ಟೋಟಲ್ ನಂಬರ್ ಆಫ್ ಚಿಲ್ಡ್ರನ್ ಎಷ್ಟು? 64. ಸ್ಟೂಡೆಂಟ್ಸ್ ಇನ್ ಈಚ್ ಬೆಂಚ್ ಎಷ್ಟು? 4. ಈಗ ನೋಡಿ, ಸ್ಟೂಡೆಂಟ್ಸ್ ಇನ್ ಈಚ್ ಬೆಂಚ್ 4. ಒಂದು ಬೆಂಚಲ್ಲಿ 4 ಸ್ಟೂಡೆಂಟ್ಸ್ ಕೂತ್ಕೋಬೋದು. ಈಗ ಟೋಟಲ್ 64 ಚಿಲ್ಡ್ರನ್ ಇದ್ದಾರೆ ಅಂದರೆ ಎಷ್ಟು ಬೆಂಚ್ ಬೇಕು? ಅಂದರೆ ಏನು ಮಾಡಬೇಕು ನಾವು? 64 ಡಿವೈಡೆಡ್ ಬೈ 4 ಮಾಡಬೇಕು. 64 ಡಿವೈಡೆಡ್ ಬೈ 4 6. ಅದಕ್ಕಿಂತ ಕಡಿಮೆ ನಂಬರ್ 4 1 4. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 2. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊತೀನಿ. 4 6 24. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 0. ಅದಕ್ಕೆ ದೇರ್ 4
16 ಬೆಂಚಸ್ ಬೇಕು ಫಾರ್ 64 ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಈಗ 240 ಕ್ಯಾಂಡಲ್ಸ್ ಆರ್ ಅರೇಂಜ್ಡ್ ಈಕ್ವಲಿ ಇನ್ 8 ಬಾಕ್ಸಸ್. ಹೌ ಮೆನಿ ಕ್ಯಾಂಡಲ್ಸ್ ಆರ್ ದೇರ್ ಇನ್ ಈಚ್ ಬಾಕ್ಸ್? ಟೋಟಲ್ ಕ್ಯಾಂಡಲ್ಸ್ ಎಷ್ಟು? 240. ಟೋಟಲ್ ಬಾಕ್ಸಸ್ ಎಷ್ಟು? 8. ಹಾಗಾದರೆ ಕ್ಯಾಂಡಲ್ಸ್ ಇನ್ ಈಚ್ ಬಾಕ್ಸ್ ಅಂದರೆ ಏನು ಮಾಡಬೇಕು ನಾವು? ಒಟ್ಟು 240 ಕ್ಯಾಂಡಲ್ಸ್ ಇದ್ದಾವೆ ಮತ್ತು 8 ಬಾಕ್ಸಸ್ ಇದ್ದಾವೆ. ಆದರೆ ಒಂದೊಂದು ಬಾಕ್ಸಲ್ಲಿ ಎಷ್ಟು ಕ್ಯಾಂಡಲ್ಸ್ ಇದೆ ನಮಗೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. 240 ಡಿವೈಡೆಡ್ ಬೈ 8 ಮಾಡ್ತೀವಿ. 240 ಡಿವೈಡೆಡ್ ಬೈ 8. 8 3s are 24. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 0 ಕೆಳಗಡೆ ಇಳಿಸ್ಕೊತೀನಿ. 8 zeros are 0. ಸೊ 30. 255 children went to a picnic. They traveled in 5 buses. How many children in each bus? ಒಟ್ಟು ಚಿಲ್ಡ್ರನ್ ಎಷ್ಟು? 255. ಒಟ್ಟು ಬಸ್ಸಸ್ ಎಷ್ಟು? 5. ಸೊ ನಂಬರ್ ಆಫ್ ಚಿಲ್ಡ್ರನ್ ಇನ್ ಈಚ್ ಬಸ್ ಅಂದರೆ ಏನು ಮಾಡಬೇಕು? 255 ಡಿವೈಡೆಡ್ ಬೈ 5 ಮಾಡಬೇಕು. 255 ಡಿವೈಡೆಡ್ ಬೈ 5. 5 5s are 25. 0. 5 ಕೆಳಗಡೆ ಇಳಿಸ್ಕೊತೀನಿ. 5 1s are 5. ಎಷ್ಟಾಯಿತು? 51. ಅದೇ ರೀತಿ a train covers a distance of 672 kilometers in 6 hours. Number of kilometer 672. Number of hours 6. Number of kilometer in 1 hour ಎಷ್ಟು ಅಂದರೆ 672 divided by 6. 672 divided by 6. 6 1s are 6. 0. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊತೀನಿ. 6 1s are 6. 1 ಇಲ್ಲಿ 2. 6 2s are 12. ಸೊ 112 ಕಿಲೋಮೀಟರ್ ಇನ್ 1 hour. ಅದೇ ರೀತಿ a worker earns 952 per week. What is his daily income? ಇದು ನೋಡಿ, earns ಮನಿ earned. ಟೋಟಲ್ ಮನಿ ಎಷ್ಟು? 952. ನಂಬರ್ ಆಫ್ ಡೇಸ್ ಅವ್ರೇನು ಹೇಳ್ತಾ ಇದ್ದಾರೆ? ಪರ್ ವೀಕ್ ಅಂದರೆ 7 days. ಹಾಗಿದ್ದರೆ 1 day ಎಷ್ಟು ಅಂದರೆ ಏನು ಮಾಡಬೇಕು? 952 ಡಿವೈಡೆಡ್ ಬೈ 7. 7 1s are 7. 2. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊತೀನಿ. 7 3s are 21. ಮೈನಸ್ ಮಾಡಿದ್ರೆ 5 - 1 4. ನೆಕ್ಸ್ಟ್ ನಂಬರ್ ಇಳಿಸ್ಕೊತೀನಿ. 7 6 are 42. ಸೊ 136. ಡೈಲಿ 1 ಡೇಗೆ ಎಷ್ಟು ಅಂದರೆ 136 rupees. rupees ಮುಖ್ಯ, rupees ಮರೆಯೋ ಹಾಗಿಲ್ಲ. On Independence Day, 3 chocolates were distributed to each child. If 246 chocolates were distributed, how many children have received the chocolates? ಅಂದರೆ ಏನು? ಒಟ್ಟು ಚಾಕ್ಲೇಟ್ಸ್ ಎಷ್ಟಿದ್ದಾವೆ? 246. ಒಬ್ಬೊಬ್ಬರಿಗೂ ನೀನು ಎಷ್ಟು ಚಾಕ್ಲೇಟ್ಸ್ ಕೊಡ್ತಾ ಇದೆಯಾ? ಚಾಕ್ಲೇಟ್ಸ್ ಫಾರ್ ಈಚ್ ಚೈಲ್ಡ್ ಎಷ್ಟು? 3 ಚಾಕ್ಲೇಟ್. ಅಂದರೆ ಎಷ್ಟು ಚಿಲ್ಡ್ರನ್ ಇದ್ದಾರೆ ಅಂತ ಆಯಿತು? ಟೋಟಲ್ ಚಿಲ್ಡ್ರನ್ ಎಷ್ಟು? 246 ಡಿವೈಡೆಡ್ ಬೈ 3. 246 ಡಿವೈಡೆಡ್ ಬೈ 3. 3ನಲ್ಲಿ 2 ಹೋಗಲ್ಲ. ಸೊ 24 ತೊಗೊಂಡ್ರೆ 3 8s are 24. 0. ನೆಕ್ಸ್ಟ್ ನಂಬರ್ ಇಳಿಸ್ಕೊಳ್ಳಿ. 3 2s are 6. 6 - 6 0. ಸೊ ಟೋಟಲ್ ಎಷ್ಟು? 82.
ಈಗ ನಾವು ನೋಡಿರೋ ಲೆಕ್ಕದಲ್ಲೆಲ್ಲ ರಿಮೈಂಡರ್ 0. ಈಗ ರಿಮೈಂಡರ್ ಇರುವಂಥ ಲೆಕ್ಕ ನೋಡೋಣ. ಇವಾಗ ನೋಡಿ, ರವಿ ಡಿಸ್ಟ್ರಿಬ್ಯೂಟ್ಸ್ 9 ಲಡ್ಡೂಸ್ ಈಕ್ವಲಿ ಅಮಾಂಗ್ 4 ಫ್ರೆಂಡ್ಸ್. ಹಾಗಾದರೆ ಒಬ್ಬೊಬ್ಬರಿಗೆ ಎಷ್ಟು ಸಿಗುತ್ತೆ ಅಂದರೆ 9 ಡಿವೈಡೆಡ್ ಬೈ 4. ಈಗ 9 ಡಿವೈಡೆಡ್ ಬೈ 4, 4 1 9 ಬರಲ್ಲ, ಅದಕ್ಕಿಂತ ಚಿಕ್ಕದಂದರೆ 4 2 8, 9 - 8 1 ಅಷ್ಟೇ. ನೆಕ್ಸ್ಟ್ ಇಳಿಸ್ಕೊಳಕ್ಕಾಗಲಿ ಏನೂ ಇಲ್ಲ, 1 ಮಿಕ್ಕಿದೆ. 9 ಲಡ್ಡುನ 4 ಜನಕ್ಕೆ ಈಕ್ವಲ್ ಆಗಿ ಕೊಡೋಕ್ಕೆ ಸಾಧ್ಯ ಇಲ್ಲ, 1 ಲಡ್ಡು ಮಿಕ್ಕೊಳ್ಳುತ್ತೆ. ಸೊ ಇದನ್ನು ನಾವು ರಿಮೈಂಡರ್ ಅಂತ ಹೇಳ್ತೀವಿ. ಅಂದರೆ ಈಗ ರವಿ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋ 9 ಲಡ್ಡು, 4 ಜನ ಫ್ರೆಂಡ್ಸ್ ಅಂದರೆ ಒಬ್ಬೊಬ್ಬರಿಗೆ ಎಷ್ಟು ಸಿಗುತ್ತೆ? ಕೋಶೆಂಟ್ 2 ಸಿಗುತ್ತೆ. ಎಷ್ಟು ಮಿಕ್ಕೊಳ್ಳುತ್ತೆ ರವಿ ಹತ್ರ ಅಂದರೆ ರಿಮೈಂಡರ್ 1 ಮಿಕ್ಕೊಳ್ಳುತ್ತೆ. ಈಗ ಡಿವೈಡ್ 86 by 5. ಫೈಂಡ್ ಕೋಶೆಂಟ್ ಆ್ಯಂಡ್ ರಿಮೈಂಡರ್. 86 by 5, 5 1s 5. ಸೊ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 3, 6 ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊಳ್ಳಿ. 5 7s 35. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 1 ರಿಮೈಂಡರ್ ಬರುತ್ತೆ. ಸೊ ಕೋಶೆಂಟ್ ಏನು? 17. ರಿಮೈಂಡರ್ ಏನು? 1. ಈಗ ಒಂದಷ್ಟು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಇದನ್ನು ನೀವೇ ಮಾಡಿ. ಇದು ಮಾಡೋಕ್ಕಿಂತ ಮುಂಚೆ ನಿಮ್ಮ ಟೇಬಲ್ಸ್ ಬಾಯಲ್ಲಿ ಬರ್ತಾ ಇರಬೇಕು, ಆವಾಗೆ ನಿಮಗೆ ಮಾಡೋದು ಸುಲಭ ಆಗುತ್ತೆ. ಈಗ ರಘು earns 8,000 per month. He spends 2,000 for house rent, 3,500 for food and 1,000 for clothes. He saves the remaining amount. What is his savings? ಈಗ ಈ ಲೆಕ್ಕನ ಪಕ್ಕದಲ್ಲಿ ನಾವು ಬರ್ಕೊಳ್ಳೋಣ. 8,000 per month ಟೋಟಲ್ ಸ್ಯಾಲರಿ ಏನು? 8,000 ಆಯಿತಾ. ಅದರಲ್ಲಿ ಫಾರ್ ರೆಂಟ್ 2,000. ರೆಂಟ್ ಎಷ್ಟು? 2,000. ಆಮೇಲೆ ಫುಡ್ಡು 3,500. ಫುಡ್ಡು 3,500. ಕ್ಲೋತ್ಸು 1,000. ಎಷ್ಟು ಸೇವಿಂಗ್ಸ್ ಆಗುತ್ತೆ ಅಂದರೆ, ಇವಾಗ ರವಿಗೆ ಒಟ್ಟು 8,000 ಸಂಬಳ ಬರ್ತಾಯಿದೆ. ಅದರಲ್ಲಿ ರೆಂಟು 2,000, ಊಟ ತಿಂಡಿ 3,500, ಬಟ್ಟೆ 1,000 ರೂಪೀಸ್ ಖರ್ಚಾಗ್ತಾಯಿದೆ. ಮಿಕ್ಕಿದ ದುಡ್ಡನ್ನ ಅವನು ಸೇವ್ ಮಾಡ್ತಾಯಿದ್ದಾನೆ. ಸೊ ಸೇವ್ ಮಾಡಿದೆಷ್ಟು ಅಂದರೆ ನೀವೇನು ಮಾಡ್ತೀರಾ? ಫಸ್ಟು ಖರ್ಚೆಷ್ಟು ಅಂತ ನೋಡೋಣ. ಖರ್ಚು ಅಂದರೆ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಎಕ್ಸ್ಪೆಂಡಿಚರ್ ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ? 2,000 ಪ್ಲಸ್ 3,500 ಪ್ಲಸ್ 1,000 ಖರ್ಚು. ನೋಡೋಣ, 2,000 ಪ್ಲಸ್ 1,000 3,000 ಅದು ಬಾಯ್ ಲೆಕ್ಕದಲ್ಲೇ ಬಂದುಬಿಡುತ್ತೆ. ಪ್ಲಸ್ 3,500. 3,500ಗೆ 3,000 ಆ್ಯಡ್ ಮಾಡಿದ್ರೆ ಎಷ್ಟು? 6,500. ಸೊ 6,500 ಅವ್ನು ಖರ್ಚು ಮಾಡ್ತಾ ಇದ್ದಾನೆ. ಹಾಗಿದ್ರೆ ಎಷ್ಟು ಉಳಿಸ್ತಾ ಇದ್ದಾನೆ? ಸೇವಿಂಗ್ಸ್ ಅಂದರೆ ಏನು? ಟೋಟಲ್ ಮೈನಸ್ ಎಕ್ಸ್ಪೆಂಡಿಚರ್ ಎಷ್ಟಾಯಿತು? 0 - 0 0, 0 - 0 0, 0ನಲ್ಲಿ 5 ಕಳಿಯೋಕ್ಕಾಗಲ್ಲ, ಪಕ್ಕದ್ರಿಂದ ತೊಗೋಣ. ಇಲ್ಲಿ 10 ಆಗುತ್ತೆ. 10 - 5 5, 7 - 6 1, 1,500. ಸೊ 1,500ನ ಅವನು ಸೇವ್ ಮಾಡ್ತಾನೆ. ಹೇಗೆ ಮಾಡಿದ್ವಿ ಹೇಳಿ? ಫಸ್ಟು ಈ ಲೆಕ್ಕ ನೋಡಿ. ಈ ಪ್ರಾಬ್ಲಮ್ಸಲ್ಲಿ ನಿಮಗೆ ಸಬ್ಟ್ರಾಕ್ಷನ್ನು ಮತ್ತು ಅಡಿಷನ್ನು ಎರಡೂ ಒಟ್ಟಿಗೆ ಮಾಡಿದಾಗುತ್ತೆ. ಟೋಟಲ್ ಸ್ಯಾಲ್ರಿ ಇಷ್ಟು, ಅದರಲ್ಲಿ ಅವನು ಎಷ್ಟು ಖರ್ಚು ಮಾಡ್ತಾ ಇದ್ದಾನೆ? ಇಷ್ಟು. ಹಾಗಾದರೆ ಸೇವಿಂಗ್ಸ್ ಎಷ್ಟು? ಈ ರೀತಿ ಮಾಡಬೇಕು. ಮುಂದಿನ ಲೆಕ್ಕ. ಸವಿತಾ ಸೋಲ್ಡ್ 25 kg ಆಫ್ ಮ್ಯಾಂಗೋಸ್ at 12 per kg.
From this money she bought 10 kg of rice. Find cost price of rice per kg. ಈಗ ಸವಿತಾ ಸೋಲ್ಡ್ 25 kg ಮ್ಯಾಂಗೋ. ಎಷ್ಟು ಕೆ ಜಿ? ನಂಬರ್ ಆಫ್ ಕೆ ಜಿ ಆಫ್ ಮ್ಯಾಂಗೋ ಎಷ್ಟು ಕೆ ಜಿ? 25 kg ಅಂದರೆ ಎಷ್ಟಕ್ಕೆ ಮಾಡಿದ್ಲು? ಕಾಸ್ಟ್ ಆಫ್ 1 kg ಆಫ್ ಮ್ಯಾಂಗೋ ಏನು? 12 per kg. ಅಂದರೆ ಒಟ್ಟು ದುಡ್ಡು ಅವಳಿಗೆ ಎಷ್ಟು ಸಿಕ್ತು? ಸವಿತಾ ಏನು ಮಾಡ್ತಾಳೆ, 25 kg ಮಾವಿನ ಹಣ್ಣು ಇದ್ದರೆ ಅದನ್ನು ಮಾರ್ತಾಳೆ. ಎಷ್ಟು ಕೆ ಜಿ? 25. ಒಂದೊಂದು ಕೆ ಜಿಗೆ ಎಷ್ಟು ದುಡ್ಡು? 12. ಹಂಗಾದರೆ ಅವಳಿಗೆ ಎಷ್ಟು ದುಡ್ಡು ಸಿಗ್ತಾ ಇದೆ? 25 × 12 ಮಾಡೋಣ. 2 5s 10, 2 2s 4 + 1 5 0 1 ಆಮೇಲೆ ಕ್ಯಾರಿ ಅಳಿಸ್ಬೇಕು. ಆಮೇಲೆ 1 5s 5, 1 2s 2 ಪ್ಲಸ್ ಮಾಡಬೇಕು. 5 5s 10, 2 + 1 3. 300 ರೂಪೀಸ್ ಬಂತು ಅವಳಿಗೆ. ಈ ಬಂದಿರೋ 300 ರೂಪೀಸಲ್ಲಿ ಅವಳು 10 kg ರೈಸ್ ತೊಗೊತಾಳಂತೆ. ನಂಬರ್ ಆಫ್ ಕೆ ಜಿ ಆಫ್ ರೈಸ್ ಎಷ್ಟು? ಅದು ನಮ್ಗೆ 10 kg ರೈಸ್ ತೊಗೊತಾಳೆ. ಒಟ್ಟು ದುಡ್ಡು ಎಷ್ಟಾಯಿತು? 300. ಹಾಗಿದ್ದರೆ ಹೌ ಮೆನಿ ಕೆ ಜಿಸ್ ಆಫ್ ರೈಸ್ ತೊಗೊಂಡ್ಳು ಅವಳು? ಈಗ ಅವ್ರು ನಿಮಗೆ ಕಾಸ್ಟು ಒಟ್ಟು 300 ರೂಪಾಯಿ ಆಯಿತು. ಒಂದೊಂದು ಕೆ ಜಿ ರೈಸು ಎಷ್ಟು ಕೆ ಜಿ ತೊಗೊಂಡ್ಳು ಅಂದರೆ 10 kg. 300 ರೂಪಾಯಿಗೆ 10 kg ಬಂತು ಅಂದರೆ 1 kg ದುಡ್ಡೆಷ್ಟು ಅಂದರೆ ಏನು? 300 / 10. ಏನು ಮಾಡ್ತೀವಿ? 300 / 10. 10 3s 30 0. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊಳ್ಳೋಣ. 10 0s 0. ಸೊ ಒಂದೊಂದು ಕೆ ಜಿ ಅಕ್ಕಿ ಬೆಲೆ 30 ರೂಪೀಸ್. ಈಗ ಈ ಸ್ಟೇಟ್ಮೆಂಟ್ ಪ್ರಾಬ್ಲಮ್ನ ನೀವು ನೀಟಾಗಿ ನೋಡ್ಕೋಬೇಕು. ಯಾಕಂದರೆ ಆ ಚಾಪ್ಟರಲ್ಲಿ ಏನಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. 2 ನಂಬರ್ನ ಅಡಿಷನ್ ಚಾಪ್ಟರ್ ಇದ್ದರೆ ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಷನ್ ಇದ್ದರೆ ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಅಂತ. ಆದರೆ ಈ ರೀತಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಕೊಟ್ಟಾಗ ನೀವು ಯೋಚನೆ ಮಾಡಿ ಬರಿಬೇಕು ಏನು ಮಾಡಬೇಕು ಅಂತ. ಇಲ್ಲಿ ಇನ್ನೊಂದು, ಪೂಜಾ ವಾಂಟ್ಸ್ ಟು ಬೈ ಅ ಮಿಕ್ಸರ್ ವಿಚ್ ಕಾಸ್ಟ್ 2300. ಮಿಕ್ಸರ್ ಕಾಸ್ಟ್ ಇಷ್ಟು, ಕುಕ್ಕರ್ ಕಾಸ್ಟ್ ಇಷ್ಟು. ಅವಳ ಹತ್ರ 3500 ಇದೆ. ಹೌ ಮಚ್ ಮೋರ್ ಮನಿ ಡಸ್ ಶಿ ನೀಡ್? ಮಿಕ್ಸರ್ದು ಬೆಲೆ ಎಷ್ಟು? 2300. ಕುಕ್ಕರ್ದು ಎಷ್ಟು? 1750. ಅಂದರೆ ಅವಳಿಗೆ ಇದನ್ನು ಕೊಂಡ್ಕೋಬೇಕಂದ್ರೆ ಒಟ್ಟು ಎಷ್ಟು ದುಡ್ಡು ಬೇಕು? 0 0 5 7 8 9 10 2 3 4. ಒಟ್ಟು ಅವಳಿಗೆ 4050 ಬೇಕು ಅವಳು ಅಂದ್ಕೊಂಡಂಗೆ ಮಿಕ್ಸರು ಕುಕ್ಕರ್ ತೊಗೋಬೇಕು ಅಂದರೆ. ಆದರೆ ಅವಳಷ್ಟೇ ಎಷ್ಟಿದೆ? ಬರೀ 3500 ಇದೆ. ಸೊ 3500 ಇದೆ ಅಂದರೆ ಅವಳಿಗಿನ್ನೂ ಎಷ್ಟು ದುಡ್ಡು ಬೇಕು? 3 10 10 - 5 5 ಅಂದರೆ ಅವಳಿಗಿನ್ನೂ 550 ರೂಪೀಸ್ ಬೇಕು. ನೆಕ್ಸ್ಟ್, ಕಾಸ್ಟ್ ಆಫ್ 9 bags ಆಫ್ wheat ಇಸ್ ದಿಸ್. ವಾಟ್ ಈಸ್ ದ ಕಾಸ್ಟ್ ಆಫ್ 21 bags ಆಫ್ wheat? ಈಗ ನೋಡಿ, 9 bagsಗೆ 4050 ಅಂದರೆ 1 ಬ್ಯಾಗ್ಗೆ ಎಷ್ಟಾಯಿತು ದುಡ್ಡು? 4050 / 9. 4050 / 9 ಅಂದರೆ 9 4s 36. ರಿಮೈಂಡರ್ ಎಷ್ಟು? 4 ಬರುತ್ತೆ. 5 ಕೆಳಗಡೆ ಇಳಿಸ್ಕೊಳ್ಳಿ. 9 5s 45 0. ನೆಕ್ಸ್ಟ್ ನಂಬರ್ ಕೆಳಗಡೆ ಇಳಿಸ್ಕೊಳ್ಳಿ. 9 0s 0 ಅಂದರೆ 1 ಬ್ಯಾಗ್ಗೆ ಎಷ್ಟಾಯಿತು ದುಡ್ಡು? 450 ಆಯಿತು. 1 ಬ್ಯಾಗ್ಗೆ 450 ಅಂದರೆ 21 bagsಗೆ ಎಷ್ಟು ಅಂದರೆ 450 × 21 ಮಾಡಬೇಕು. 450 0 2 0s 0 2 5s 10 2 4s 8 + 1 9 ಅಂದರೆ 9450 ಆಯಿತು 21 bagsಗೆ. ಆಯಿತಾ? ಈಗ
520 books are arranged in 4 shelves. How many books are arranged in 32 such shelves? ಈಗ 520 ಬುಕ್ಸ್ನ ನೀನು 4 ಶೆಲ್ಫ್ಸಲ್ಲಿ ಇಡ್ತೀಯ ಅಂದರೆ 1 ಶೆಲ್ಫಲ್ಲಿ ಎಷ್ಟು ಬುಕ್ಸ್ ಇಡ್ಬೋದು ಅಂದರೆ 520 ಡಿವೈಡೆಡ್ ಬೈ 4. 4 1s are 4, 1 2 ಕೆಳಗಡೆ ಇಳಿಸ್ಕೊಳ್ಳೋಣ, 4 3s are 12, 0 ಕೆಳಗಡೆನೇ ಇಳಿಸ್ಕೊಳ್ಳೋಣ, 4 0s are 0, ಎಷ್ಟಾಯಿತು 130. ಸೊ 1 ಶೆಲ್ಫಲ್ಲಿ 130 ಅಂದರೆ 32 ಶೆಲ್ಫ್ಸಲ್ಲಿ ಏನು ಮಾಡ್ತೀವಿ 130 ಇಂಟು 32 ಮಾಡ್ತೀವಿ. 2 0s are 0, 2 3s are 6, 2 1s are 2. ಆಮೇಲೆ ಕೆಳಗಡೆ 0 ಬರ್ಕೊಂಬಿಡೋಣ. ಆಮೇಲೆ 3 0s are 0, 3 3s are 9, 3 1s are 3. ಆ್ಯಡ್ ಮಾಡಿದ್ರೆ ಎಷ್ಟು 0 6 9 10 11, 3 + 1 4, 4 1 60 ಬುಕ್ಸ್ನ ಅರೇಂಜ್ ಮಾಡ್ಬೋದು. ಆಮೇಲೆ ಅ ಬುಕ್ ಕಾಸ್ಟ್ಸ್ 15, ಪೆನ್ಸಿಲ್ಲು 4. ಮೋಹನ್ ಬೈಸ್ 2 books, 3 pencils. How much money should he pay together? ಅಂದರೆ 1 ಬುಕ್ಗೆ 15 ರೂಪಾಯಿ ಆದರೆ ಮೋಹನ್ ಎಷ್ಟು ಬುಕ್ಸ್ ತೊಗೊತಾನೆ 2 ಬುಕ್ಸ್ಗೆ ಎಷ್ಟಾಗುತ್ತೆ ದುಡ್ಡು ಅಂದರೆ 2 × 15 ಎಷ್ಟಾಯಿತು 30. 1 ಪೆನ್ಸಿಲ್ಗೆ 4 ರೂಪಾಯಿ. ಮೋಹನ್ ಎಷ್ಟು ತೊಗೊತಾನೆ 3 ಪೆನ್ಸಿಲ್ ಅಂದರೆ 3 ಪೆನ್ಸಿಲ್ಗೆ ದುಡ್ಡು ಎಷ್ಟು 3 × 4 12 ಆಯಿತು. ಸೊ ಒಟ್ಟು ಅವನು ಎಷ್ಟು ದುಡ್ಡು ಕೊಡಬೇಕು ಅಂಗಡಿಯವನಿಗೆ 30 + 12 ಎಷ್ಟಾಯಿತು 42 ರೂಪೀಸ್ ಅವ್ನು ಕೊಡಬೇಕಾಗುತ್ತೆ. ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ನ ಗಮನ ಇಟ್ಟು ಕೇಳಿ, ಯಾಕಂದರೆ ಇದರಲ್ಲಿ ಅಡಿಷನ್ನು ಸಬ್ಟ್ರಾಕ್ಷನು ಎಲ್ಲ ಮಿಕ್ಸ್ ಆಗಿರುತ್ತೆ, ಅರ್ಥ ಮಾಡಿಕೊಂಡು ಮಾಡಿ. ಆಮೇಲೆ ಟೇಬಲ್ಸ್ ತುಂಬ ಮುಖ್ಯ, ಟೇಬಲ್ಸ್ ಬಾಯಲ್ಲಿ ಬೈ ಹಾರ್ಟ್ ಬಂದಿರಬೇಕು. ಥ್ಯಾಂಕ್ ಯು.